ಬಿಂದಾಸ್ ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಪ್ಪು ಸಿನಿಮಾದಲ್ಲಿ ಬಿಂದಾಸ್ ನಟಿ ಬಿಂದಾಸ್ ಆಗಿ ಕಾಣಿಸ್ಕೊಂಡಿದ್ರು. ಹನ್ಸಿಕಾ ಮೋಟ್ವಾಣಿ ಬಿಂದಾಸ್ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಹನ್ಸಿಕಾ ಆಗ ಬಹಳ ಚಿಕ್ಕ ವಯಸ್ಸಿನ ಹುಡುಗಿ. ಆದರೆ ಬಿಂದಾಸ್ ಮೂವಿಯಲ್ಲಿ ಅಪ್ಪು ಜೊತೆಗೆ ಜೋಡಿಯಾಗಿ ತುಂಬ ಚೆನ್ನಾಗಿ ಅಭಿನಯಿಸಿದ್ರು ಮತ್ತು ನೃತ್ಯ ಕೂಡ ಅಪ್ಪುಗೆ ಮ್ಯಾಚ್ ಆಗೋ ರೀತಿಯಲ್ಲೇ ಮಾಡಿದ್ರು. ಸೊ ಆ ಕಾರಣಕ್ಕಾಗಿ ಹನ್ಸಿಕಾ ಅಂತಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಚಿರಪರಿಚಿತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಹನ್ಸಿಕಾ ಅವರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಅನೇಕರು ಅನೇಕ ಬಾರಿ ನೋಡಿದ್ದು ಉಂಟು. ಇದೀಗ ಹನ್ಸಿಕಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಅದೇ ಅವರ ವೈಯಕ್ತಿಕ ಜೀವನ. ಹನ್ಸಿಕಾ ಮದುವೆ ಆಗಬೇಕಾದ್ರೂ ಕಾಂಟ್ರವರ್ಸಿ, ಮದುವೆ ಆಗಿ 2 ವರ್ಷಕ್ಕೆ ಮತ್ತೊಂದು ಕಾಂಟ್ರವರ್ಸಿ. ಹಾಗಿದ್ರೆ ಹನ್ಸಿಕಾ ಜೀವನದಲ್ಲಿ ನಿಜವಾಗ್ಲೂ ಆಗ್ತಾ ಇರೋದೇನು? ಹನ್ಸಿಕಾ ಮಾಡಿದಂತೆ ಎಡವಟ್ಟೇನು? ಮಾಡಿದುನ್ನೋ ಮಹಾರಾಯ ಅಂತ ಯಾಕೆ ಹನ್ಸಿಕಾಗೆ ಎಲ್ಲರೂ ಕಾಲೆಳಿತಿದ್ದಾರೆ? ಇದೆಲ್ಲವನ್ನ ನೋಡೋದಾದ್ರೆ, ಹನ್ಸಿಕಾ ತೀರಾ ಚಿಕ್ಕ ವಯಸ್ಸಿನಲ್ಲಿಯೇ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಅವರು 18-19 ವರ್ಷ ಇದ್ದಾಗಲೇ ಹೀರೋಯಿನ್ ಆಗಿದ್ದವರು. ಹನ್ಸಿಕಾ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವರ ಬಗ್ಗೆ ಸಾಕಷ್ಟು ಸುದ್ದಿಗಳು ವೈರಲ್ ಆಗಿತ್ತು. ಅವರು ದೊಡ್ಡವಳಾಗಿ ಕಾಣೋ ರೀತಿಯಲ್ಲಿ ಇಂಜೆಕ್ಷನ್ ತೆಗೆದುಕೊಂಡಿದ್ದಾರೆ, ಹಾರ್ಮೋನ್ ಚೇಂಜಸ್ ಆಗಿದೆ, 8ನೇ ಕ್ಲಾಸಲ್ಲಿ ಅವರು ಬಹುದೊಡ್ಡ ಹುಡುಗಿ ಥರ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಎಲ್ಲ ಸುದ್ದಿಗಳು ವೈರಲ್ ಆಗಿತ್ತು. ಆದರೆ ಇದ್ಯಾವುದಕ್ಕೂ ಹನ್ಸಿಕಾ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅದಾದ ನಂತರ ಅತಿ ಹೆಚ್ಚು ಸುದ್ದಿಯಾಗಿದ್ದು ಹನ್ಸಿಕಾ ಮದುವೆ ವಿಚಾರ. ಹೌದು, ಹನ್ಸಿಕಾ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡಿ ಮತ್ತೊಬ್ಬರ ಸಂಸಾರವನ್ನು ಹಾಳು ಮಾಡಿ ಮದುವೆ ಆಗಿದ್ರು ಅನ್ನೋದು ಅವರಿಗೆ ಇರುವಂಥ ಟೈಟಲ್ಲು. ಅದು ಬೇರೆ ಇನ್ಯಾರನ್ನೋ ಅಲ್ಲ, ಸ್ವಂತ ಅವರ ಆಪ್ತ ಸ್ನೇಹಿತೆ ರಿಂಕು ಅವರ ಗಂಡನನ್ನೇ ಹನ್ಸಿಕಾ ಮದುವೆ ಆಗಿದ್ರು. ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಹೌದು, ರಿಂಕು ಮತ್ತು ಹನ್ಸಿಕಾ ಇಬ್ರು ಕಾಲೇಜ್ ಫ್ರೆಂಡ್ಸು. ಅತಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರು ತೀರಾ ಆಪ್ತರಾಗಿದ್ರು. ಇನ್ನೂ ಒಂದು ವಿಚಾರ ಅಂದರೆ, ಹನ್ಸಿಕಾ ರಿಂಕು ಅವರ ಮದುವೆಗೂ ಹೋಗಿ ಓಡಾಡಿದ್ರು. ತಾನೇ ಮುಂದೆ ನಿಂತು ಎಲ್ಲ ಶಾಸ್ತ್ರದಲ್ಲೂ ಭಾಗಿನೂ ಆಗಿದ್ರು. ರಿಂಕು ಮತ್ತು ಸೋಯಲ್ ಇಬ್ರು ಬಹು ವರ್ಷಗಳ ಕಾಲ ಸಂಸಾರವನ್ನು ಕೂಡ ನಡೆಸಿದ್ರು. ಹನ್ಸಿಕಾ ತನ್ನ ಆಪ್ತ ಗೆಳತಿಯ ಮನೆಗೆ ಆಗಾಗ ಹೋಗಿ ಬರ್ತಾ ಇದ್ರು. ಅವರ ಫ್ಯಾಮಿಲಿ ಜೊತೆಗೆ ಇವರು ಕೂಡ ಕ್ಲೋಸ್ ಆಗಿದ್ರು. ಅದ್ಯಾವ ಗ್ಯಾಪಲ್ಲಿ ಏನಾಯಿತು ಏನೋ ಗೊತ್ತಿಲ್ಲ, ಹನ್ಸಿಕಾಗೆ ರಿಂಕು ಅಂದರೆ ತನ್ನ ಆಪ್ತ ಸ್ನೇಹಿತೆಯ ಗಂಡನ ಮೇಲೆ ಮನ್ಸಾಗ್ಬಿಡ್ತು. ಅದಾದ್ಮೇಲೆ ಹನ್ಸಿಕಾ ತನ್ನ ವರಸೆಯನ್ನು ಬದಲಿಸಿ ಬಿಟ್ರು. ತನ್ನ ಆಪ್ತ ಗೆಳತೆ ರಿಂಕು ಅವರ ಗಂಡ ಸೋಹೆಲ್ ಅನ್ನ ಪ್ರೀತಿಸೋಕೆ ಶುರು ಮಾಡಿದ್ರು. ಇನ್ನು ಸೋಹೆಲ್ ಕೂಡ ತನ್ನ ಪತಿಯನ್ನ ಬಿಟ್ಟು ತನ್ನ ಪತಿಯ ಆಪ್ತ ಗೆಳತಿಯಾಗಿದ್ದಂತ ಹನ್ಸಿಕಾ ಜೊತೆಗೆ ಓಡಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ಹನ್ಸಿಕಾ ಸ್ನೇಹಿತೆ ರಿಂಕುಗೆ ತನ್ನ ಗಂಡ ಮತ್ತು ತನ್ನ ಗೆಳತಿಯ ನಡುವೆ ಸಂಬಂಧ ಇದೆ, ಅವರಿಬ್ರು ಆಪ್ತರಾಗಿದ್ದಾರೆ, ಅವರಿಬ್ರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ, ನಂಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು, ಅವರು ಡಿವೋರ್ಸ್ ಕೊಡೋದಕ್ಕೆ ಮುಂದಾದ್ರು. ರಿಂಕು ಹನ್ಸಿಕಾಗೂ ಬೈಗುಳವನ್ನ ಮಾಡಿ ಅದಾದ ನಂತರ ತನ್ನ ಪತಿ ರಿಂಕು ಅವರ ಪತಿಯಾಗಿದ್ದಂಥ ಸೋಹೆಲ್ ಅವರಿಗೆ ಡಿವೋರ್ಸ್ ಕೊಟ್ಟು ಅವರು ಅವರ ಗಂಡನಿಂದ ದೂರ ಆದರು. ಆ ಸಂದರ್ಭದಲ್ಲಿ ಹನ್ಸಿಕಾ ವಿರುದ್ಧ ಎಲ್ಲರೂ ಚೀಮಾರಿ ಹಾಕಿದ್ರು ಮತ್ತು ಹನ್ಸಿಕಾ ರಿಂಕು ಮತ್ತು ಸೋಹೆಲ್ ಅವರ ಮದುವೆಯಲ್ಲಿ ಇದ್ದಂಥ ಫೋಟೋಸ್ಗಳು ಇವೆಲ್ಲವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ, ಒಬ್ಬರ ಸಂಸಾರ ಹಾಳು ಮಾಡೋದಕ್ಕೆ ಹೇಗೆ ತಾನೇ ಮನಸ್ಸು ಬರುತ್ತೆ, ನಿಮ್ಮಂಥವರೆಲ್ಲ ಇದು ಬಿಟ್ಟರೆ ಎಲ್ಲರ ಸಂಸಾರ ಬೀದಿ ಪಾಲಾಗುತ್ತೆ ಅಂತ ರೊಚ್ಚಿಗೆದ್ದಿದ್ರು. ಆದರೆ ಹನ್ಸಿಕಾ ಇದ್ಯಾವುದನ್ನು ತಲೆ ಕೆಡಿಸ್ಕೊಳ್ದೇನೆ ತಾನು ತನ್ನ ಗೆಳತಿಯ ಗಂಡನನ್ನೇ ಪ್ರೀತಿಸಿದ್ದಂಥ ಹಿನ್ನೆಲೆಯಲ್ಲಿ ಎರಡೂ ಮನೆಯಲ್ಲಿ ಒಪ್ಪಿಸಿ ಬಹಳ ಅದ್ದೂರಿಯಾಗಿ ಮೊದಲ ಮದುವೆಯ ರೇಂಜಿನಲ್ಲಿಯೇ 2022ರಲ್ಲಿ ಮದುವೆ ಆಗ್ತಾರೆ. ಸಂಗೀತು, ಮೆಹಂದಿ ಹಾಗೆಯೇ ಎಲ್ಲವೂ ಕೂಡ ಬಹಳ ಅಂದರೆ ಬಹಳ ಗ್ರ್ಯಾಂಡ್ ಆಗಿ ಮದುವೆ ಆಗ್ತಾರೆ. ಹನ್ಸಿಕಾ ಅವತ್ತು ಡೋಂಟ್ ಕೇರ್ ಆ್ಯಟಿಟ್ಯೂಡ್ನಲ್ಲಿ ಇದ್ರು. ನಾನು ಮದುವೆ ಆಗಿರೋದು ನನ್ನ ಗಂಡನನ್ನ, ಇನ್ಯಾರದೋ ಗಂಡನಲ್ಲ ಅನ್ನುವಂಥ ರೀತಿಯಲ್ಲಿ ಖಡಕ್ಕಾಗಿ ಇದ್ರು. ಅದಾದಮೇಲೆ ಈ ಇಬ್ಬರೂ ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಗಿ ಮೊದಲ ವರ್ಷದ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ರು, ಹನಿಮೂನ್ ಹೋಗಿದ್ರು, ಜೊತೆಗೆ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಇಬ್ರು ಟ್ರಿಪ್ ಹೋಗ್ತಾ ಇದ್ರು. ಒಂದು ಸ್ವಲ್ಪನೂ ಕೂಡ ನಾವು ರಿಂಕುಗೆ ಮೋಸ ಮಾಡಿದ್ವಿ ಅನ್ನೋದು ಮೊದಲ ಗಂಡನಲ್ಲಾಗಲಿ ಅಥವಾ ಗೆಳತಿಯಾಗಿದ್ದಂಥ ಹನ್ಸಿಕನಲ್ಲಾಗಲಿ ಇರಲಿಲ್ಲ. ಯಾವುದೇ ಕಾರ್ಯಕ್ರಮಗಳಾಗಿರಲಿ ಅಥವಾ ಯಾವುದೇ ಹಬ್ಬ ಹುಣ್ಣಿಮೆಗಳಾಗಲಿ ಗಂಡ ಹೆಂಡತಿ ಇಬ್ರು ಎಲ್ಲವನ್ನ ಮರೆತು ಒಟ್ಟಿಗೆ ಓಡಾಡ್ತಾ ಇದ್ರು. ಆದರೆ ಇದೀಗ ಶಾಕಿಂಗ್ ಸುದ್ದಿ ಏನು ಅಂತಂದರೆ, ಹನ್ಸಿಕಾ ತನ್ನ ಗಂಡನಿಂದ ದೂರ ಆಗಿದ್ದಾರೆ. ಕಷ್ಟಪಟ್ಟು ಗೆಳತಿಯ ಗಂಡನನ್ನೇ ಪಟಾಯಿಸಿ ಗೆಳತಿಯನ್ನ ಮತ್ತು ಆತನ ಗಂಡನನ್ನು ದೂರ ಮಾಡಿ ಡಿವೋರ್ಸ್ ಕೊಡಿಸು, ತಾನು ಹಠಕ್ಕೆ ಬಿದ್ದು ಆತನನ್ನೇ ಮದುವೆಯಾಗಿ 2 ವರ್ಷ ಸಂಸಾರ ನಡೆಸಿ ಕೊನೆಗೆ ನೀನು ಬೇಡ, ನಿನ್ನ ಸಹವಾಸವೇ ಬೇಡ ಅಂತ ಗಂಡನಿಗೆ ಕೈ ಕೊಟ್ಟಿದ್ದಾರೆ.
ಇದೀಗ ಹನ್ಸಿಕಾ ಅವರು ಅವರ ಪತಿಯ ಜೊತೆಗೆ ಇಲ್ಲ, ಅವರ ತಾಯಿ ಮನೆ ಹೋಗಿ ಸೇರ್ಕೊಂಡಿದ್ದಾರೆ. ಅಂದರೆ ಸದ್ಯಕ್ಕೆ ಹನ್ಸಿಕಾ ಅವರು ಅವರ ತವರ ಮನೆಯಲ್ಲಿ ಇದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿದೆ. ಹನ್ಸಿಕಾ ಸುಮಾರು 7 ವರ್ಷಗಳಿಂದ ಈಚೆಗೆ ಮೊದಲ ಆ್ಯನಿವರ್ಸರಿ ಫೋಟೋದವರೆಗೂ ಕೂಡ ಚೆನ್ನಾಗೇ ಇದ್ದರು. ಅಲ್ಲಿ ವೈಯಕ್ತಿಕ ಜೀವನ ಅಲ್ಲಿವರೆಗೂ ಚೆನ್ನಾಗಿತ್ತು. 2 ವರ್ಷದಲ್ಲಿ ಸಾಕಷ್ಟು ರೀತಿಯಾದಂಥ ಬೆಳವಣಿಗೆಗಳು, ಬದಲಾವಣೆಗಳು ಆಗಿದೆ. ಇತ್ತೀಚೆಗೆ ತನ್ನ ಗಂಡನ ಯಾವುದೇ ಫೋಟೋಗಳನ್ನು ಎಲ್ಲಿಯೂ ಹಾಕೂ ಇಲ್ಲ. ಅದಲ್ಲದೆ ಗಂಡನ ಜೊತೆಗೆ ಒಂದೇ ಮನೆಯಲ್ಲಿ ಜೀವನನೂ ಮಾಡ್ತಾ ಇಲ್ಲ. ತಾನಾಯಿತು ತನ್ನ ಪಾಡಾಯಿತು ಅಂತ ತನಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ, ಅಂದರೆ ತನ್ನ ತವರು ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇರುವಂಥ ನೆಟ್ಟಿಗರು ಹನ್ಸಿಕಾಗೆ ಬಾಯಿಗೆ ಬಂದಂಗೆ ಬೈಯೋದ್ರ ಜೊತೆಗೆ ಕಾಲು ಎಳೆಯುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕರ್ಮ ರಿಟರ್ನ್ಸ್ ಅಂತ ಸುಮ್ಮನೆ ಹೇಳಲ್ಲ. ಅವತ್ತು ನೀವು ನಿಮ್ಮ ಗೆಳತಿಗೆ ಮೋಸ ಮಾಡಿ ಅವರ ಗಂಡನನ್ನೇ ಪಟಾಯಿಸಿ ಅವರ ಸಂಸಾರವನ್ನು ಹಾಳು ಮಾಡಿ ದೂರ ಮಾಡಿ ನೀವು ಮದುವೆ ಆಗಿದ್ರಿ. ಇವತ್ತು ಕರ್ಮ ರಿಟರ್ನ್ಸ್ ಆಗಿದೆ. ನೀವು ಪ್ರೀತಿ ಮಾಡಿ ಮದುವೆ ಆಗಿ ಅದ್ದೂರಿಯಾಗಿ ಮದುವೆ ಮಾಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ 2 ರಿಂದ 3 ವರ್ಷನೂ ಒಟ್ಟಿಗೆ ಬದುಕೋದಕ್ಕಾಗಲೇ ಇಲ್ಲ. ಇದಕ್ಕೇನೆ ಕರ್ಮ ರಿಟರ್ನ್ಸ್ ಅಂತ ಅನ್ನೋದು. ಯಾವಾಗಲೂ ಹೆಣ್ಣಿಗೆ ಹೆಣ್ಣೇ ಶತ್ರು. ಅದಲ್ಲದೆ ಒಂದು ಹೆಣ್ಣಿನ ಶಾಪ ಇನ್ನೊಂದು ಹೆಣ್ಣನ್ನು ಕೂಡ ಇನ್ನಲ್ಲದಂತೆ ಬಾಧಿಸುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಯಾವತ್ತೂ ಪರರ ವಸ್ತುವಿನ ಮೇಲೆ ಆಸೆ ಪಡಬಾರ್ದು. ಆಸೆ ಪಟ್ಟರೆ ಹೀಗೆ ಆಗತ್ತೆ. ನಿಮಗೆ ಇದೆಲ್ಲ ಬೇಕಾಗಿತ್ತಾ? ಸೆಕೆಂಡ್ ಹ್ಯಾಂಡ್ ಗಂಡನನ್ನು ಮಾಡ್ಕೊಳ್ತೀನಿ ಅಂತ ಹೋಗಿ ಇದೀಗ ನಿಮ್ಮ ಜೀವನವೇ ನೀರಿಗೆ ಬಿದ್ದಂತೆ ಆಗಿದೆ ಅಂತ ಹನ್ಸಿಕಾಗೆ ಎಲ್ಲರೂ ಕಟುವಾಗಿ ಟೀಕಿಸ್ತಾ ಇದ್ದಾರೆ. ಆದರೆ ಹನ್ಸಿಕಾ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಸೋಹೆಲ್ ಮಾತ್ರ ಪ್ರತಿಕ್ರಿಯೆ ಕೊಟ್ಟಿದ್ದು ಇದೆಲ್ಲ ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.